ನಮಸ್ಕಾರ ಸ್ನೇಹಿತರೆ, ಹಿಸ್ಟ್ರಿ ಆಫ್ ದ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ದೇಶದ ಶಕ್ತಿ ಎಷ್ಟು ಅನ್ನೋದು ಅದರ ಸೇನೆಯಿಂದ ಗೊತ್ತಾಗುತ್ತದೆ ಹೊರತು ಆ ಸೇನೆಯ ಶಕ್ತಿ ಆಕಾಶದಲ್ಲಿ ಹಾರೋ ಫೈಟರ್ ಜೆಟ್ಗಳಿಂದ ಗೊತ್ತಾಗುತ್ತದೆ. ಇವತ್ತಿನ ಜಗತ್ತಿನಲ್ಲಿ ಹೊಸ ಯುದ್ಧ ಶುರುವಾಗಿದೆ. ಗುಂಡು ಬಾಂಬು ಅಲ್ಲ, ಟೆಕ್ನಾಲಜಿಯ ಯುದ್ಧ. ಈ ಯುದ್ಧದಲ್ಲಿ ಭಾರತ ಈಗ ದೊಡ್ಡ ಹೆಜ್ಜೆ ಹಾಕ್ತಾ ಇದೆ. 6ನೇ ತಲೆಮಾರಿನ ಫೈಟರ್ ಜೆಟ್, ಅದು ಕೂಡ ಒಬ್ಬರಲ್ಲ ಬಲವಾದ ದೇಶಗಳ ಜೊತೆ ತನ್ನ ತಯಾರು ಮಾಡುವ ಸಾಮರ್ಥ್ಯವನ್ನು ತೋರಿಸ್ತಾ ಇದೆ. ಮೊದಲು ಒಂದು ಪ್ರಶ್ನೆ ಬರುತ್ತೆ, 6ನೇ ತಲೆಮಾರಿನ ಫೈಟರ್ ಜೆಟ್ ಅಂದರೆ ಏನು? ಇವತ್ತು ನಾವು ಬಳಸೋದು ಫೈಟರ್ ಜೆಟ್ಗಳಲ್ಲಿ 5th ಜನರೇಷನ್ ಸ್ಟೆಲ್ತ್ ಸೂಪರ್ ಸ್ಪೀಡ್ AI ಅಸಿಸ್ಟೆಂಟ್, ಆದರೆ 6th ಜನರೇಷನ್ ನೆಕ್ಸ್ಟ್ ಲೆವೆಲ್. ಇದರಲ್ಲಿ ಬೇರೆ ಬೇರೆ ಥರ ಫ್ಯೂಚರ್ ಇದೆ. ಸಂಪೂರ್ಣ AI ಕಂಟ್ರೋಲಿಂದ ಈ ಫೈಟರ್ ಜೆಟನ್ನು ನಡೆಯುತ್ತೆ. ಡ್ರೋನ್ ಸ್ವಾರಮ್ ಜೊತೆ ಟೀಮ್ ವರ್ಕಿಂದ ಹೋಗುತ್ತೆ. ಲೇಸರ್ ವೆಪನ್, ಇನ್ವಿಸಿಬಲ್ ಲೆಂತ್ ಸ್ಟೆಲ್ತ್, ಪೈಲಟ್ ಇಲ್ಲದ ಕೂಡ ಫೈಟ್ ಮಾಡೋ ತಾಕತ್ ಈ ಫೈಟರ್ ಜೆಟ್ಗಿದೆ. ಅಂದರೆ ಇದು ಫೈಟರ್ ಜೆಟ್ ಅಲ್ಲ, ಫ್ಯೂಚರ್ ವಾರ್ ಮಷೀನ್. ಹೌದು ಗೆಳೆಯರೆ, ಇದನ್ನು ಬಿಲ್ಡ್ ಮಾಡೋಕೆ ಈಗ ವರ್ಲ್ಡ್ನಲ್ಲಿ ರೇಸ್ ನಡೆಯುತ್ತದೆ. ಪ್ರಮುಖ ದೇಶಗಳಾದ USA, ಚೈನಾ, UK, ಫ್ರಾನ್ಸ್, ಜರ್ಮನಿ ಮತ್ತು ಜಪಾನ್. ಪ್ರತಿ ದೇಶವು ಹೇಳ್ತಿದೆ ಫ್ಯೂಚರ್ ಸ್ಕೈ ನಮ್ಮದೇ ಆಗಬೇಕಂತ. ಆದರೆ ಈಗ ಪ್ರಶ್ನೆ ಏನು ಬರುತ್ತದೆ ಅಂದರೆ, ಭಾರತ ಏನು ಮಾಡ್ತಾ ಇದೆ? ಇದರಲ್ಲಿ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ನೋಡಿ ಗೆಳೆಯರೆ. ಭಾರತ ತನ್ನದೇ ಆದ 6th ಜನರೇಷನ್ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಿದೆ. AMCA ಅಡ್ವಾನ್ಸ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್, DRDO ಮತ್ತು HAL ಕೂಡ ಈ ಪ್ರಾಜೆಕ್ಟನ್ನು ಮಾಡ್ತಾ ಇದೆ. ಆದರೆ ಇದು ಮಾತ್ರ ಸಾಕಾಗಲ್ಲ. ಇದಕ್ಕಾಗಿ ಭಾರತ ಒಂದು ದೊಡ್ಡ ಡಿಸಿಷನ್ ತೆಗೆದುಕೊಂಡಿದೆ. ಭಾರತ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಕಡೆ ಹೋಗ್ತಾ ಇದೆ. ಪ್ರಮುಖ ಪಾರ್ಟ್ನರ್ಗಳಾದ ಫ್ರಾನ್ಸು ರಫೇಲ್ ಟೆಕ್ನಾಲಜಿ ಮತ್ತು ಇಂಜಿನ್ ಕೊಲಾಬ್ರೇಷನ್ ಮಾಡುತ್ತೆ. UK, ಇಟಲಿ, ಜಪಾನ್ CGP ಅಂತ ಕರೆಯುತ್ತಾರೆ. ಇದು 6th ಜನರೇಷನ್ ಫೈಟರ್ ಪ್ರಾಜೆಕ್ಟ್. ಇಂಡಿಯಾ ಇಂಟ್ರೆಸ್ಟ್ ತೋರಿಸಿದೆ. ರಷ್ಯಾ ಫಾಸ್ಟ್ ಎಕ್ಸ್ಪ್ರೆಷನ್ FGF ಪ್ರಾಜೆಕ್ಟ್ ಕ್ಯಾನ್ಸಲ್ ಆದರೂ ಎಕ್ಸ್ಪೀರಿಯನ್ಸ್ ಇದೆ. ಸಿಂಪಲ್ ಆಗಿ ಹೇಳೋದಾದರೆ, ಭಾರತ ಒಂದು ದೇಶದ ಜೊತೆ ಮಾತ್ರ ಅಲ್ಲ, ಮಲ್ಟಿಪಲ್ ಕಂಟ್ರಿ ಜೊತೆ ಸ್ಟ್ರಾಟಜಿಕ್ ಮೂವಿ ಮಾಡ್ತಾ ಇದೆ. ನಿನಗೆ ಡೌಟ್ ಬರ್ಬೋದು, ಇಷ್ಟು ಕಾಸ್ಟ್ಲಿ ಪ್ರಾಜೆಕ್ಟ್ ಯಾಕೆ? ಕಾರಣಗಳು: ಚೈನಾ ಥ್ರೆಟ್ ನಮಗಿದೆ ಮತ್ತು ಪಾಕಿಸ್ತಾನ್ ಮಿಲಿಟರಿ ಅಪ್ಗ್ರೇಡ್ ಮಾಡ್ತಾ ಇದೆ. ಫ್ಯೂಚರ್ ವಾರ್ ಟೆಕ್ನಾಲಜಿ ಬಗ್ಗೆ ಮತ್ತು ಗ್ಲೋಬಲ್ ಪವರ್ ಆಗಬೇಕಂತ. ಇವತ್ತು ಜೆಟ್ ಇಲ್ಲ ಅಂದರೆ ನಾಳೆ ಸ್ಕೈ ಕೂಡ ನಮ್ಮದಾಗೋದಿಲ್ಲ. ಯಾರ ಹತ್ರ ಜೆಟ್ ಇದೆ ಅವರೇ ಈ ಜಗತ್ತಿನ ಸ್ಕೈ ಮೇಲೆ ಕಂಟ್ರೋಲ್ ಮಾಡ್ತಾರೆ. ಭಾರತ ಡೆವಲಪ್ ಮಾಡೋ ಜೆಟ್ನಲ್ಲಿ ಇರುವ ಫ್ಯೂಚರ್ ನೋಡಿದರೆ ನೀನು ಶಾಕ್ ಆಗ್ತೀಯ. ಫ್ಯೂಚರ್ ಏನಪ್ಪ ಅಂದರೆ AI ಪೈಲಟ್ ಅಸಿಸ್ಟೆಂಟ್, ಪೈಲಟ್ ಇಲ್ಲದೆ ಹೋಗುವ ಸಾಮರ್ಥ್ಯ ಇರುವ ಫೈಟರ್ ಜೆಟ್. ಡ್ರೋನ್ ಕಂಟ್ರೋಲ್ ಸಿಸ್ಟಮ್, ಹೈಪರ್ಸೋನಿಕ್ ಸ್ಪೀಡ್ನಿಂದ ಹೋಗಬೇಕು, ವೇಗಕ್ಕಿಂತ 5 ಪಟ್ಟೆ ಜಾಸ್ತಿ. ಲೇಸರ್ ವೆಪನ್, ಸ್ಮಾರ್ಟ್ ಮಿಸೈಲ್, ನೆಟ್ವರ್ಕ್ ವಾಲ್ಪೇಪರ್. ಅಂದರೆ ಒಂದು ಜೆಟ್ ಒಂದು ಆರ್ಮಿ. ಆದರೆ ಇದು ಈಸಿ ಅಲ್ಲ, ಚಾಲೆಂಜ್. ಹೈ ಬಜೆಟ್ದ ಪ್ರಾಜೆಕ್ಟ್ ಇದು. ಟೆಕ್ನಾಲಜಿ ಗ್ಯಾಪ್ ಇರುವ ಪ್ರಾಜೆಕ್ಟ್. ಇಂಜನ್ ಡೆವಲಪ್ಮೆಂಟ್ ಮಾಡಬೇಕು ಮತ್ತು ಟೈಮ್ ಡಿಲೇ ಆಗುತ್ತೆ. ಆದರೆ ಭಾರತ ಈಗ ಸ್ಲೋ ಅಲ್ಲ, ಸ್ಟಡಿ ಪವರ್ಫುಲ್. ಈ ಪ್ರಾಜೆಕ್ಟ್ ಯಾವಾಗ ಕಂಪ್ಲೀಟ್ ಆಗುತ್ತೆ? AMCA 2030 ವೇಳೆಗೆ ಕಂಪ್ಲೀಟ್ ಆಗುತ್ತಾ ಅಂತ HAL ಹೇಳ್ತಾ ಇದೆ.